ಸೊ ಅಡ್ವಾನ್ಸ್ ಟ್ಯಾಕ್ಸ್ ಕ್ಯಾಲ್ಕುಲೇಷನಲ್ಲಿ ಈಗ ಆಲ್ರೆಡಿ ನಾವು ಮಾಡಿರುವಂಥದ್ದು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗಿದೆ. ಅದು ಬಿಟ್ಟರೆ ಈ ರೀತಿ 5 ಮಾರ್ಕ್ಸಿಗೆ ಕೇಳಿರಿ ಈ ರೀತಿ ನಾರ್ಮಲ್ ಆಗಿರುತ್ತೆ. ಸೊ ಕೊಟ್ಟಿರೋ ಟ್ಯಾಕ್ಸ್ ಲಯಬಿಲಿಟಿಗೆ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ನ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇದರಲ್ಲಿ ಜಸ್ಟ್ ನಿಮ್ಮ ಕೆಲಸ 15,50,000ಗೆ 15%ಗೆ ಎಷ್ಟು ಪೇ ಮಾಡಬೇಕು, 45%ಗೆ ಎಷ್ಟು ಪೇ ಮಾಡಬೇಕು, 75%ಗೆ ಎಷ್ಟು ಪೇ ಮಾಡಬೇಕು, 100%ಗೆ ಎಷ್ಟು ಪೇ ಮಾಡಬೇಕು ಅನ್ನುವಂಥದ್ದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕಾಗುತ್ತೆ ಅಷ್ಟೇ. 15, 45, 75, 100ಗೆ. ಸೊ ಕ್ವಶನ್ ನೋಡೋಣ. ದ ಎಸ್ಟಿಮೇಟೆಡ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಮಿಸ್ಟರ್ ರಾಮನ್ ಫಾರ್ ದ ಫೈನಾನ್ಷಿಯಲ್ ಇಯರ್ 25-26 ಇಸ್ 15,50,000 ಇದೆ. ಡಿಟರ್ಮೈನ್ ದ ಅಮೌಂಟ್ ಆಫ್ ಪೇಯಬಲ್ ಆಸ್ ಅಡ್ವಾನ್ಸ್ ಟ್ಯಾಕ್ಸ್ ಪ್ರಿಸ್ಕ್ರೈಬ್ಡ್ ಡೇಟ್ಸ್ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್. ಅಂದರೆ ಆನ್ ಆರ್ ಬಿಫೋರ್ 15 ಜೂನ್, ಆನ್ ಆರ್ ಬಿಫೋರ್ 15 ಸೆಪ್ಟೆಂಬರ್, ಆನ್ ಆರ್ ಬಿಫೋರ್ 15th ಡಿಸೆಂಬರ್, ಆನ್ ಆರ್ ಬಿಫೋರ್ 15th ಮಾರ್ಚ್ಗೆ ಎಷ್ಟೆಷ್ಟನ್ನ ಪೇ ಮಾಡ್ತೀರಾ ಅನ್ನೋದನ್ನ ಕೇಳಿದ್ದಾನೆ. ಸೊ ಆನ್ಸರ್ ನೋಡೋಣ ಬನ್ನಿ ಇದಕ್ಕೆ. ಸೊ ಫಾರ್ಮ್ಯಾಟ್: calculation of advance tax payment for 15,50,000. Due dates: on or before 15 June, on or before 15 September, on or before 15 December, on or before 15 March. ಸೊ ಪರ್ಸೆಂಟೇಜ್ ನಿಮ್ಗೆ ಆಲ್ರೆಡಿ ಗೊತ್ತು. 15, 45, 75, 100 ಇದೆ. ಸೊ ಫಸ್ಟ್ ಇಯರ್ಗೆ 15, ಸೆಕೆಂಡ್ ಕ್ವಾರ್ಟರ್ಗೆ 15 ಮೈನಸ್ 45 ಮೈನಸ್ 15, 30, ಥರ್ಡ್ಗೆ 75 ಮೈನಸ್ 45, 30, ಲಾಸ್ಟ್ಗೆ 100 ಮೈನಸ್ 75, 25. ಸೊ ಕ್ಯಾಲ್ಕುಲೇಟ್ ಮಾಡೋಣ ಈಗ. 15,50,000 ಇಂಟು 15 ಡಿವೈಡೆಡ್ ಬೈ 100. ಸೊ ಮಾಡಿದಾಗ 15% ಮಾಡಿದಾಗ 2,32,500 ಬರುತ್ತೆ. ಸೊ ಇಲ್ಲಿ ನಾವೀಗ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ. 45 ಆಲ್ರೆಡಿ 15 ಕಟ್ಟಿರೋದ್ರಿಂದ ರಿಮೈನಿಂಗ್ 30% ಕಟ್ಟಬೇಕು. 15,50,000 ಇಂಟು 30 ಈ ರೀತಿ ಬರುತ್ತೆ. 45 ಮೈನಸ್ 15. ಸೊ ಅಲ್ಲಿಗೆ 30% ಮಾಡಿರಿ 4,65,000. ಸೇಮ್ ನೆಕ್ಸ್ಟ್ 75 ಆಲ್ರೆಡಿ 45 ಕಟ್ಟಿರೋದ್ರಿಂದ ಇನ್ನು 30ನೇ ಉಳ್ಕೊಳುತ್ತೆ. ಸೊ 15,50,000 ಇಂಟು 30% ಡಿವೈಡೆಡ್ ಬೈ 100 ಇಷ್ಟು ಪೇ ಮಾಡಬೇಕಾಗುತ್ತೆ. ಲಾಸ್ಟಿಗೆ 100% ಅಲ್ಲ, ಆಲ್ರೆಡಿ ಅಪ್ ಟು 75% ಕಟ್ಟಿದ್ದೀವಿ ನಾವು. ಸೊ ರಿಮೈನಿಂಗ್ 25%ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಂಟು 25% ಡಿವೈಡೆಡ್ ಬೈ 100ನ ಮಾಡಿದಾಗ ನಮಗೆ ಸೊ ಲಾಸ್ಟ್ಗೆ 100% ಏನಿದೆ 100%ಅಲ್ಲಿ ಆಲ್ರೆಡಿ 75 ಪೇ ಮಾಡಿರ್ತೀವಿ. 25% ಸೊ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಸಿಗುತ್ತೆ. ಸೊ ಫಸ್ಟ್ ಕ್ವಾರ್ಟರ್, ಸೆಕೆಂಡ್ ಕ್ವಾರ್ಟರ್, ಥರ್ಡ್ ಕ್ವಾರ್ಟರ್, ಫೋರ್ತ್ ಕ್ವಾರ್ಟರ್. ಸೊ ಇದರಲ್ಲಿ ಇನ್ನೊಂದು ಆಪ್ಷನ್ ಕೂಡ ನೀವು ಮಾಡ್ಬೋದು. ಡೈರೆಕ್ಟಾಗಿ 15, 45, 75, 100ಅಲ್ಲಿ ಅದು ಯಾವ ರೀತಿ ಮಾಡ್ತೀರಾ ಅಂದರೆ 15ಗೆ ಕಂಡಿಡಿದು ನಾರ್ಮಲ್ ಇಷ್ಟು ಬಂದಿರುತ್ತೆ. 75 ಕಂಡಿಡಿದಾಗ 75%ಗೆ ಒಂದು ಅಮೌಂಟ್ ಬಂದಿರುತ್ತೆ ಅಲ್ವಾ. ಆ 75% ಅಮೌಂಟಿಂದ ಈ 2,32,000 ಹಾಕಿದ್ರೆ ಸೇಮ್ ಇದೆ ಅಮೌಂಟ್ ಸಿಗುತ್ತೆ. ಮತ್ತು 75%ಗೆ 15,50,000 ಮೇಲೆ ಮಾಡಿದಾಗ ಒಂದು ಅಮೌಂಟ್ ಸಿಗುತ್ತೆ. ಅದರಲ್ಲಿ ಆಲ್ರೆಡಿ ಕಟ್ಟಿರೋ ಈ ಎರಡು ಅಮೌಂಟ್ಗಳನ್ನ ಹಾಕಿದ್ರೆ ಇದೇ ಅಮೌಂಟ್ ಉಳಿಯುತ್ತೆ. ಸೊ 100% ಅಂದರೆ 15,50,000 ಇಷ್ಟು ಕಳೀತಾ ಬಂದರೆ ನೀವು ಸೊ ಇಷ್ಟೇ ಉಳ್ಕೊಳ್ಳುತ್ತೆ. ಯಾವ ಮೆಥಡಲ್ಲಿ ಮಾಡಿದ್ರು ಸೇಮ್ ಅಮೌಂಟ್ ನಿಮಗೆ ಸಿಗುತ್ತೆ. ಸೊ ಸಿಂಪಲ್ ಆಗಿ 5 ಮಾರ್ಕ್ಸಿಗೆ ಕೇಳೋ ರೀತಿ ಈ ರೀತಿ ಇರುತ್ತೆ. ಇನ್ ಕೇಸ್ ಇದನ್ನು 10 ಮಾರ್ಕ್ಸಿಗೆ ಕೇಳಿದ್ರೆ ಯಾವೆಲ್ಲ ಕ್ಯಾಲ್ಕುಲೇಷನ್ ಇರುತ್ತೆ ಅದನ್ನು ಅಪ್ಕಮಿಂಗ್ ಪ್ರಾಬ್ಲಮ್ನಲ್ಲಿ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ.